ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಯಂವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಈ ದಿವಸ ಅತ್ಯಂತ ಪಾವನವಾದ ದಿವಸ, ಮಂಗಳಕರವಾದ ದಿವಸ. ಇವತ್ತು ನಾವೆಲ್ಲರೂ ಈ ಸಮಯದಲ್ಲಿ ಇಲ್ಲಿ ಸೇರಿದ್ದರ ಉದ್ದೇಶ ಮಂತ್ರಾಲಯ ಪ್ರಭುಗಳ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ವರ್ಧಂತಿಯನ್ನು ನಿಮಿತ್ತ ಮಾಡಿಕೊಂಡು ಈ ಒಂದು ವಾರ ಸಪ್ತಾಹ ಮಹೋತ್ಸವ. ನಿಜವಾಗಲೂ ಹೇಳಬೇಕು ಅಂತಾದರೆ ಇಡೀ ಜಗತ್ತಿಗೇನೆ ವೈಭವವನ್ನು ತಂದುಕೊಡುವಂತಹ ದಿವಸ ಇದು. ವಿಶ್ವದಲ್ಲಿ ಎಲ್ಲೆಲ್ಲಿ ಮಂತ್ರಾಲಯ ಸ್ವಾಮಿಗಳ ಭಕ್ತರಿದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ವಾರಗಳ ಕಾಲ ಆ ಸಪ್ತಾಹ ಮಹೋತ್ಸವವನ್ನು ಆಚರಣೆ ಮಾಡಲೇಬೇಕು. ಏನೋ ಆರಾಧನೆ ಬರ್ತದೆ, ಒಂದು ದಿವಸ ಆರಾಧನೆಯನ್ನು ಮಾಡಿ 3 ದಿವಸ ಆರಾಧನೆಯನ್ನು ಮಾಡಿ ಮುಗಿಸ್ತೇವೆ ಎಂದು ನಡೆಯೋದಿಲ್ಲ. ಪ್ರತಿ ವರ್ಷವೂ ಫಾಲ್ಗುಣ ಮಾಸದಲ್ಲಿ ಈ 7 ದಿನಗಳನ್ನು ಎಲ್ಲರೂ ಕಡ್ಡಾಯವಾಗಿ ಮಾಡಿದರೇನೆ ನಾವು ನಿಜವಾಗಿಯೂ ರಾಯರ ಸೇವೆಯನ್ನು ಮಾಡಿದಂತೆ. ಇಲ್ಲದೇ ಇದ್ರೆ ಏನು ಸುಮ್ಮನೆ ಅವರ ಸೇವೆ ಮಾಡುವುದು ಅಂದರೆ ಅವರ ಗ್ರಂಥಗಳನ್ನು ಕೇಳುವುದು, ಅವರಿಗೆ ಸಂಬಂಧಪಟ್ಟ ಅವರಿಗೆ ಪ್ರಿಯವಾದ ವಿಷಯಗಳನ್ನು ಕೇಳುವುದೇ ದೊಡ್ಡದಾದದ್ದು. ಇವತ್ತಿನ ದಿವಸ ಇನ್ನೂ ವಿಶೇಷ. ಸುಧೀಂದ್ರ ತೀರ್ಥ ಶ್ರೀಪಾದರು ರಾಯರಿಗೆ ಆಶ್ರಮವನ್ನು ಕೊಟ್ಟಿರುವಂತಹ ದಿವಸ, ಪಟ್ಟಾಭಿಷೇಕ ಮಹೋತ್ಸವ. ಅದಕ್ಕೆ ಅವರಿಗೆ ಆಶ್ರಮವಾದದ್ದನ್ನು ನೋಡಿ ಎಲ್ಲರಿಗೂ ಸಂತೋಷವಾಯಿತಂತೆ. ದೇವತೆಗಳಿಗೆಲ್ಲ ಸಂತೋಷ ಆಯಿತು. ಸ್ವತಃ ಶ್ರೀಮದಾಚಾರ್ಯರು ರಾಯರಿಗೆ ಆಶ್ರಮವಾದದ್ದನ್ನು ಸಂತೋಷಪಟ್ಟು ಅನುಭವಿಸಿದ್ದಾರಂತೆ. ಹಾಗಾಗಿ ರಾಯರಿಗೆ ಸನ್ಯಾಸ ಸ್ವೀಕಾರ ಆದ ದಿವಸದಲ್ಲಿ ಇವತ್ತು ನಾವು ಸೇರಿದ್ದೇವೆ. ಈ ಪ್ರಸಂಗದಲ್ಲಿ ರಾಯರ ಸ್ಮರಣೆಯನ್ನು ಮಾಡ್ತಾ ನನಗೆ ಕೊಟ್ಟಿರುವ ವಿಷಯವನ್ನು ಯಥಾಮತಿಯಾಗಿ ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಹಾಭಾರತದ ಪ್ರವಚನ ಮಾಲಿಕೆ, ಅದರಲ್ಲಿ ಬರುವಂತಹ ವಿಷಯಗಳ ಪ್ರವಚನ ಮಾಲಿಕೆ ನಡೀತಾ ಇದೆ. ಈ ಬೆಳಗಿನ ಹೊತ್ತಿನಲ್ಲಿ ವಿದುರ ನೀತಿಯ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ ಸಂಕಲ್ಪ. ಮಹಾಭಾರತವನ್ನು ತೆಗೆದು ನೋಡಿದಾಗ ಅನೇಕ ನೀತಿಶಾಸ್ತ್ರಗಳು ಸಿಗುತ್ತದೆ ನಮಗೆ. ನಾವೆಲ್ಲೋ ವಿದುರ ನೀತಿಯನ್ನು ಬಾರಿ ಬಾರಿಗೆ ಕೇಳಿರ್ತೇವಾದ್ದರಿಂದ ವಿದುರ ನೀತಿ ಅಂತ ಒಂದಿದೆ ಅಂತ ಗೊತ್ತಾಗತ್ತೆ. ಆದರೆ ಮಹಾಭಾರತದಲ್ಲಿ ಏನೇ ಶುಕ್ರನೀತಿ ಅಂತ ಒಂದು ನೀತಿಯನ್ನು ಹೇಳುತ್ತಾರೆ. ಶುಕ್ರನೀತಿ ಅಂದರೆ ಶುಕ್ರಾಚಾರ್ಯರು ದೈತ್ಯರಿಗೆ ಕೊಟ್ಟಿರುವಂತಹ ಒಂದು ನೀತಿ. ಅದು ಹೇಗಿರ್ತದೆ ಶುಕ್ರಾಚಾರ್ಯ ನೀತಿ ಅಂದರೆ,
ತಮ್ಮ ಕೆಲಸ ಆಗುವವರೆಗೂ ಆ ನೀತಿಯನ್ನು ಬಳಸಿ ಒಂದು ವೇಳೆ ತಮಗೆ ಅಡ್ಡ ಬಂದರೆ, ತಮಗೆ ಏನಾದರೂ ಸಮಸ್ಯೆ ಆದರೆ ಆ ನೀತಿಯಿಂದಲೇ ಅವರನ್ನೇ ತೊಂದರೆಗೊಳಿಸುವಂತಹದ್ದು ವ್ಯವಸ್ಥೆ ಅದು. ಅದೊಂದು ನೀತಿ, ಶುಕ್ರ ನೀತಿ ಅಂತ. ಇನ್ನೊಂದು ನೀತಿ ಇದೆ, ಅದಕ್ಕೆ ಬೃಹಸ್ಪತಿ ನೀತಿ ಅಂತ ಕರೀತಾರೆ. ಬೃಹಸ್ಪತ್ಯಾಚಾರ್ಯರು ದೇವತೆಗಳಿಗೆ ಕೊಟ್ಟಿರುವಂಥ ನೀತಿ, ಅದೊಂದು ನೀತಿ ಶಾಸ್ತ್ರ ಬಹಳ ಚೆನ್ನಾಗಿದೆ. ಮಹಾಭಾರತದಲ್ಲೇ ಬೃಹಸ್ಪತಿ ನೀತಿಯನ್ನು ಹೇಳಿಕೊಡ್ತಾರೆ. ಅದಾದ ಮೇಲೆ ಮತ್ತೊಂದು ನೀತಿ ಇದೆ, ಕಳಿಂಗ ನೀತಿ ಅಂತ ಕರೀತಾರೆ, ಅಥವಾ ಕಣಿಕ ನೀತಿ ಅಂತ ಕರೀತಾರೆ. ದುರ್ಯೋಧನನಿಗೆ ಅವನ ಗುರು ಕಣಿಕ ಅಂತ ಬೋಧನೆ ಮಾಡಿರುವಂಥ ನೀತಿ ಅದು, ಕಣಿಕ ನೀತಿ ಅಂತ. ಅದರಲ್ಲಿ ಅವನು ಹೇಳ್ಕೊಡೋದಿಷ್ಟೇ, ಜನರಿಗೆ ಮೋಸ ಮಾಡಲಿಕ್ಕೆ ಬೇಕಾದದ್ದನ್ನೆಲ್ಲ ಮಾಡು ಅಂತ ಹೇಳ್ತಾನವನು. ಘಟಂ ಭಿಂದ್ಯಾತ್ ಪಠಂ ಚಿಂದ್ಯಾತ್ ಕುರ್ಯಾದ್ ಗಾರ್ಧವರೋಹಣಂ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋ ಭವ. ನೀ ಏನು ಮಾಡ್ತಿ ಗೊತ್ತಿಲ್ಲ, ಒಟ್ಟಾರೆ ಜನರನ್ನು ಮೋಸ ಮಾಡಿ ನೀನು ನಿನ್ನ ಕಡೆಗೆ ಸೆಳ್ಕೊಳ್ಬೇಕು. ಮಹಾಭಾರತದಲ್ಲಿ ಈ ಕಣಿಕ ನೀತಿಯ ಬಗ್ಗೆ ಹೇಳುವಾಗ ಒಂದು ಮಾತು ಬರ್ತದೆ. ದುರ್ಯೋಧನಿಗೆ ಹೇಳಿಕೊಡ್ತಾನೆ, ಜನಸಾಮಾನ್ಯರ ಬಳಿಗೆ ಹೋಗಬೇಕಂತೆ, ಪ್ರತಿ ಬಾರಿ ಹೋಗಬೇಕು. 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬರ್ತದಲ್ಲ, ಹಾಗೆ ಪ್ರತಿ ಬಾರಿ ಹೋಗಬೇಕಂತೆ. ಹೋಗಿ ಹೇಳಬೇಕು, ನೀವೆಲ್ಲ ನಮ್ಮವರು, ನನ್ನನ್ನು ಆರಿಸಿ ತಂದಾಗ ಮಾತ್ರ ನಾನು ನಿಮ್ಮ ಬಗ್ಗೆ ಕೆಲಸ ಮಾಡಬಲ್ಲೆ, ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಪ್ರತಿ ಬಾರಿ ಹೇಳಬೇಕಂತೆ. ಒಂದು ಬಾರಿ ಅಲ್ಲ, ಪ್ರತಿ ಬಾರಿ. ಅಲ್ಲ, ಮತ್ತೆ ನಾವು ಹಿಂದಿನ ಬಾರಿ ನಿಮಗೆ ಆರಿಸಿ ಕಳಿಸಿದ್ವಲ್ಲ, ನೀವು ಯಾಕೆ ಕೆಲಸ ಮಾಡಲಿಲ್ಲ ಅಂದರೆ, ಪ್ರತಿಪಕ್ಷದವರು ವಿರೋಧ ಮಾಡಿದ್ದಾರೆ, ನಾನೇನು ಮಾಡಲಿ ಅಂತ ಹೇಳಬೇಕಂತೆ. ನಾನೆಲ್ಲ ದುಡ್ಡು ಬಿಡುಗಡೆ ಮಾಡಿಸಿದ್ದೆ ಸರ್ಕಾರದಿಂದ, ಕೆಲಸಕ್ಕೆ ತರ್ತಾ ಇದ್ದೆ, ಪ್ರತಿಪಕ್ಷದವರು ವಿರೋಧ ಮಾಡಿ ನನಗೆ ಯಾವ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ ಅಂತ ಪ್ರತಿಸರ್ತಿ ಹೇಳಬೇಕಂತೆ. ಜನರ ಕಣ್ಣಿಗೆ ಮಣ್ಣೆರಚುವಂತೆ ಸಾಮೂಹಿಕವಾದ ವಿವಾಹಗಳನ್ನು, ಉಪನಯನಗಳನ್ನು ಮಾಡಿಸ್ಬೇಕಂತೆ. ಅವತ್ತು ಹೇಳ್ತಾನೆ ಅವನು, ಜನರಿಗೆ ಮೋಸ ಮಾಡುವುದಕ್ಕೆ ಎಲ್ಲರನ್ನ ಸೇರಿಸಿಬಿಟ್ಟು ಸಾಮೂಹಿಕ ವಿವಾಹ, ದುಡ್ಡು ಖರ್ಚು ಮಾಡೋದು, ಉಪನಯನವನ್ನು ಮಾಡಿಸೋದು, ಇದೆಲ್ಲ ಮಾಡಿಸೋದು ಯಾಕೆ ಅಂದರೆ ಕೇವಲ ಜನರ ಮೋಸ ಮಾಡಲಿಕ್ಕೆ. ಅದಕ್ಕೆ ಕಣಿಕ ನೀತಿ ಅಂತ. ಅದಾದ ಮೇಲೆ ಬೃಹಸ್ಪತಿ ನೀತಿ, ಕಣಿಕ ನೀತಿ, ಶುಕ್ರ ನೀತಿಗಳಾದ ಮೇಲೆ ಇನ್ನೊಂದು ನೀತಿ ಬರ್ತದೆ, ಕೃಷ್ಣ ನೀತಿ ಅಂತ ಬರ್ತದೆ ಮಹಾಭಾರತದಲ್ಲಿ. ಆತ ಕೃಷ್ಣ ಎಲ್ಲ ನೀತಿಗಳನ್ನು ಸಮ್ಮೇಳನ ಮಾಡಿಬಿಟ್ಟು ಒಂದು ಹೊಸ ನೀತಿಯನ್ನು ಮಾಡ್ತಾನೆ, ಕೃಷ್ಣ ನೀತಿ ಅಂತ ಹೇಳಿ. ಅದೊಂದು ತುಂಬ ವಿಚಿತ್ರವಾದದ್ದು. ಅದಾದ ಮೇಲೆ ಬರುವಂತಹದ್ದು ಉದ್ಧವ ನೀತಿ ಅಂತ ತಿಳಿದುಕೊಂಡು, ಉದ್ಧವನೂ ಒಬ್ಬ ನೀತಿಕಾರ. ಕೊನೆಯಲ್ಲಿ ನಾವು ಇವತ್ತು ಕೇಳಲಿಕ್ಕೆ ಹೊರಟದ್ದು ವಿದುರ ನೀತಿ ಅಂತ ತಿಳಿದುಕೊಂಡು. ವಿದುರ ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ, ಪಾಂಡುರಾಜನಿಗೆ ತಮ್ಮನಾಗಿ ಹುಟ್ಟಿ ಬಂದಿದ್ದರೂ ಕೂಡ 2 ಪಾತ್ರಗಳಿವೆ ವಿದುರನಿಗೆ. ಒಬ್ಬನೇ ಯಮದೇವ, ಒಂದು ಧರ್ಮರಾಜನಾಗಿ ಅವತಾರ ಮಾಡಿದ್ದಾನೆ, ಇನ್ನೊಂದು ವಿದುರನಾಗಿ ಅವತಾರ ಮಾಡಿದ್ದಾನೆ. ಅವರಿಗೆ ಹೆಸರೇನಿಟ್ರು? ವಿದುರ ಅಂತ ಹೆಸರಿಟ್ರಂತೆ. ಮಹಾಭಾರತದಲ್ಲಿ ವಿದುರ ಹೇಗೆ ಹುಟ್ಟಿದ ಅಂತ ಹೇಳುವಾಗ ಒಂದು ಕಥೆಯನ್ನು ಹೇಳುತ್ತಾರೆ. ವೇದವ್ಯಾಸ ದೇವರ ತಾಯಿ ಸತ್ಯವತಿ, ಅವಳಿಗೆ 2 ಗಂಡು ಮಕ್ಕಳು ಶಂತನು ಮಹಾರಾಜನಿಂದ. ವಿಚಿತ್ರವೀರ್ಯ, ಚಿತ್ರಾಂಗದ ಅಂತ ಇಬ್ಬರು. ಆ ವಿಚಿತ್ರವೀರ್ಯ, ಚಿತ್ರಾಂಗದರಿಬ್ಬರೂ ಕೂಡ ಸಂತಾನವನ್ನು ಪಡಿಲೇ ಇಲ್ಲ, ಹಾಗೆಯೇ ಸತ್ತು ಹೋದರು. ವಿಚಿತ್ರವೀರ್ಯ ಅತಿಸಕ್ತಾ ತಪೋಹೀನಾ ಕಚಂಚಿನ್ ಮೃತಿಮಾಪ್ನುಯು. ಶ್ರೀಮದಾಚಾರ್ಯ ಅಂತಾರೆ, ಕೇವಲ ಭೋಗದಲ್ಲಿ ಆಸಕ್ತನಾಗಿ ಆಗಿ ಆಗಿ ಕೊನೆಗೆ ಸತ್ತೇ ಹೋದ ಅಂತ ಹೇಳುತ್ತಾರೆ. ಅತಿಸಕ್ತಾ ತಪೋಹೀನಾ, 2 ದೋಷಗಳು ನಮಗೆ ಮರಣಕ್ಕೆ ಕಾರಣವಾದದ್ದು 2. ಅತಿಯಾದ ಆಸಕ್ತಿ, ಒಂದು ತಪಸ್ಸಿಲ್ಲದೆ ಇರುವಿಕೆ. ಇವತ್ತು ಮುಂದೆ ಆ ವಿದುರ ನೀತಿಯಲ್ಲಿ ಕೇಳ್ತೇವೆ, ಧೃತರಾಷ್ಟ್ರ ಕೇಳ್ತಾನೆ, ಅಲ್ಲ ಮತ್ತೆ ಶತಮಾನಂ ಭವತಿ ಶತಾಯು ಪುರುಷಃ ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಾರೆ, 100 ವರ್ಷ ಬದುಕಬೇಕಾದದ್ದು ಯಾಕೆ ನಾವು 100 ವರ್ಷ ಬದುಕೋದಿಲ್ಲ ಅಂತ. ಅದಕ್ಕೆ ವಿದುರ ಹೇಳುವಂಥ ಮಾತುಗಳನ್ನು ಕೇಳಿಸಿಕೊಂಡ್ರೆ ನಾವು ಯಾಕೆ 100 ವರ್ಷ ಬದುಕುವುದಿಲ್ಲ ಎಂಬುದಕ್ಕೆ ಅರ್ಥ ಆಗ್ತದೆ. ಆಯಿತು, ಅವಂದಾಯ್ತ ಮೇಲೆ ಅತಿಸಕ್ತಾ ತಪೋಹೀನಾ ಕಥಂಚಿನ್ ಮೃತಿಮಾಪ್ನುಯು, ಸತ್ತು ಹೋದರು. ಕೊನೆಗೆ ಆ ಸತ್ಯವತಿಗೆ ಬೇರೆ ದಾರಿ ಕಾಣಿಸ್ತಿಲ್ಲ. ಅದಕ್ಕೆ ವೇದವ್ಯಾಸ ದೇವರನ್ನ ಕರೆಸ್ತಾಳೆ. ವೇದವ್ಯಾಸ ದೇವರು ಬಂದು ಅಂಬಿಕೆ ಅಂಬಾಲಿಕೆಯರಲ್ಲಿ ನಿಯೋಗ ಪದ್ಧತಿಯಿಂದ ಸಂತಾನವನ್ನು ಪಡೆಯಬೇಕು ಅಂತ ಮಾತು ಕೊಡ್ತಾರೆ. ಆಯಿತು ಅಂತ ಮೊದಲನೇದವಳು ಹೋಗ್ತಾಳೆ. ವ್ಯಾಸರನ್ನು ನೋಡಿದಾಗ ಅವಳಿಗೆ ಭಯವಾಗ್ತದೆ. ಆದಾಗ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ಹುಟ್ಟಿದ 1ನೇ ಮಗುವೇ, ಕಣ್ಣಿಲ್ಲದು ಧೃತರಾಷ್ಟ್ರ ಹುಟ್ಟುತ್ತಾನೆ. 2ನೇದವಳು ಅಂಬಾಲಿಕೆ ಹೋಗ್ತಾಳೆ. ವ್ಯಾಸರನ್ನು ನೋಡಿದ ಕೂಡಲೇ ಭಯದಿಂದ ಮೈಯೆಲ್ಲ ಬಿಳಿಚಿಕೊಂಡು ಬಿಡ್ತದೆ. ಆ ಭಯದಲ್ಲಿ ಮೈ ಬಿಳಿಯಾದಾಗ ಹುಟ್ಟಿದವನೇ ಪಾಂಡುರಾಜ ಅಂತ. 3ನೇ ಬಾರಿ ಅವಳು ಸತ್ಯವತಿ ಕೇಳ್ತಾಳಂತೆ, ಮಗು ಹೇಗೆ ಹುಟ್ಟಿದೆ ಅಂತ ಕೇಳ್ತಾಳಂತೆ. ಆಗಿಂದಾಗೆ ಡಾಕ್ಟರು ವೇದವ್ಯಾಸ ದೇವರು ಅಲ್ಲಿಂದಲೇ ಹೇಳಿದರು, ಮೊದಲನೇ ಮಗು ಹೇಗೆ ಹುಡ್ತದೆ ಅಂದರೆ ಕಣ್ಣಿಲ್ಲದೆ ಹುಡ್ತದೆ. ಯಾಕೆ ಅಂದರೆ ನನ್ನ ನೋಡಿ ಕಣ್ಣು ಮುಚ್ಚಿಕೊಂಡಿದ್ದಾಳೆ.
ಹಾಗಾದರೆ ಅವಳನ್ನೇ ಪುನಃ ಕಳಿಸಬೇಕು ಅಂತ ಇನ್ನೊಂದು ಮಗುವಿಗಾಗಿ ಕಳಿಸ್ತಾ ಇದ್ದರೆ ಅವಳು ದುರ್ಬುದ್ಧಿ ಹೇಗಿತ್ತು ಅಂದರೆ ಮತ್ತೊಂದು ಬಾರಿ ಅವನನ್ನು ನೋಡಬೇಕಲ್ಲ ಅಂತ ಹೇಳಿ ತನ್ನ ದಾಸಿಗೆ ಒಬ್ಬಳಿಗೆ ವೇಷವನ್ನು ಹಾಕಿ ತನ್ನಂತೆ ವೇಷವನ್ನು ಹಾಕಿ ಕಳಿಸ್ತಾಳೆ. ವ್ಯಾಸರು ಮಹಾಭಾರತದಲ್ಲಿ ಬರೀತಾರೆ ಆ ಮಾತನ್ನು. ಹಿಂದಿರುವ ಇಬ್ಬರಿಗೂ ಭಯ ಇದ್ದರೆ ಇವಳು ಬಂದವಳಿಗೇನಿತ್ತು ಅಂದರೆ ವ್ಯಾಸರನ್ನು ಕಂಡಾಗ ಭಕ್ತಿ ಬಂತಂತೆ. ಅವಳು ಏನು ಪುಣ್ಯ ಮಾಡಿದ್ಲೋ ಗೊತ್ತಿಲ್ಲ ಆ ಹೆಣ್ಮಗಳು. ವೇದವ್ಯಾಸ ರೂಪವನ್ನು ಏಕಾಂತದಲ್ಲಿ ಕಂಡು ಭಕ್ತಿಯಿಂದ ಸೇವೆ ಮಾಡ್ತಾಳೆ. ಅದಕ್ಕಾಗಿ ಹುಟ್ಟಿ ಬಂದ ವ್ಯಕ್ತಿ ವಿದುರ ಅಂತ ಕರೆಸಿಕೊಳ್ತಾ ಇದ್ದಾರೆ. ಭಾಗವತದಲ್ಲಿ ಮೈತ್ರೇಯರು ವಿದುರನಿಗೆ ಒಂದು ಮಾತು ಹೇಳ್ತಾರೆ. ಅವನು ಯುದ್ಧ ಬಂತು ಅಂತ ತಿಳಿದುಕೊಂಡು ಹೇಳಿ ಈ ಯುದ್ಧ ನೋಡೋದೇ ಬೇಡ ಅಂತ ಹೊರಟು ಬಿಡ್ತಾನೆ. ಯಾಕೆ ಬೇಕು ಈ ಯುದ್ಧಗಳೆಲ್ಲ ಅಂತ ಹೇಳಿ ಕೌರವರ ಪಾಂಡವರ ಯುದ್ಧವನ್ನು ನೋಡಲಿಕ್ಕಾಗದೆ ತೀರ್ಥಯಾತ್ರೆಗೆ ಹೊರಟ್ರೆ ಅಲ್ಲಿ ಮೈತ್ರೇಯರು ಸಿಗುತ್ತಾರೆ. ಮೈತ್ರೇಯರ ಹತ್ರ ಹೋಗಿ ಕೇಳ್ತಾನೆ ವಿದುರ, ಸ್ವಾಮಿ ಏನಾದರೂ ಒಂದು ಸ್ವಲ್ಪ ಉಪದೇಶ ಮಾಡಿರಿ, ತತ್ವೋಪದೇಶ ಮಾಡಿರಿ, ಕೇಳಬೇಕು ಅಂತ ಅಪೇಕ್ಷೆ ಇದೆ ಅಂತ. ಆಗ ಮೈತ್ರೇಯರು ಉದ್ಗಾರ ತೆಗಿತಾರೆ. ನನ್ನ ಬಳಿ ಬಂದು ದೇವರನ್ನ ಹೇಳ್ರಿ, ದೇವರ ಬಗ್ಗೆ ಹೇಳ್ರಿ ಅಂತ ಕೇಳ್ತಾ ಇದ್ದೀಯಲ್ಲ, ನೈತಚ್ಚಿತ್ರಂ ತ್ವಯಿ ಕ್ಷತ್ತಃ ಬಾದರಾಯಣ ವೀರ್ಯಜೆ ಅಂತ ಹೇಳ್ತಾರೆ. ನಿನಗೆ ಯಾಕೆ ಈ ಬುದ್ಧಿ ಬಂತು ಅಂತ ಕೇಳಿದ್ರೆ ಬಾದರಾಯಣನ ಮಗನಾದದ್ದಕ್ಕೆ ಈ ಬುದ್ಧಿ ಬಂದಿದೆ ನಿನಗೆ. ಬಾದರಾಯಣ ವೀರ್ಯಜೆ ಅಂತ ಶಬ್ದ ಹಾಕ್ತಾರೆ ವೇದವ್ಯಾಸ ದೇವರು. ವೇದವ್ಯಾಸ ದೇವರ ವೀರ್ಯದಿಂದ ಉತ್ಪನ್ನನಾದ ಯಮನೇ ನಿನಗೆ ಈ ಬುದ್ಧಿ ಬರಲಿಕ್ಕೆ ಸಾಧ್ಯ, ಇನ್ನುಳಿದವರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಬುದ್ಧಿ ಅಂತ ಹೇಳ್ತಾರೆ. ಹಾಗಾದರೆ ವೇದವ್ಯಾಸ ದೇವರ ಮಗನಾಗಿ ಹುಟ್ಟಿದ್ದಂತೆ. ನಾಮಕರಣ ಮಾಡಬೇಕಲ್ಲ, ಒಬ್ಬೊಬ್ಬರಿಗೊಂದೊಂದು ನಾಮಕರಣ ಮಾಡಿದ್ದಾರೆ. ಅವನು ಮೊದಲನೇ ಹುಡುಗನಿಗೆ ಧೃತರಾಷ್ಟ್ರ ಅಂತ ಕರೆದುಬಿಟ್ರು. ಪಾಪ ಇಡೀ ಜನ್ಮದುದ್ದಕ್ಕೂ ರಾಷ್ಟ್ರದ ಭಾರವನ್ನು ತಲೆಯಲ್ಲಿ ಹೊತ್ತುಕೊಂಡದ್ದು ಧೃತ ರಾಷ್ಟ್ರ. ಅವನು ರಾಷ್ಟ್ರ ಅಂದರೆ ಇಡೀ ರಾಜ್ಯದ ಭಾರ, ಧೃತ ಅಂದರೆ ಧರಿಸಿದ್ದು. ನೋಡ್ರಿ ಇಷ್ಟು ವಿಚಿತ್ರ ಆದ ವ್ಯಕ್ತಿ. ಅವನಿಗೆ ಕಣ್ಣಿಲ್ಲ, ಒಂದು ದಿವಸವೂ ಯುದ್ಧಕ್ಕೆ ಹೋಗೋದಲ್ಲ, ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಬರೋದಿಲ್ಲ. ರಾಜ್ಯವನ್ನು ಗೆಲ್ಲೋದಂತರೂ ಸುಳ್ಳೇ ದೂರೇ ಉಳಿತು. ಆದರೂ ಅವನು ಮೊದಲಿಂದ ಕೊನೆವರೆಗೂ ರಾಜನಾಗೇ ಉಳಿದಿದ್ದಾನೆ. ಕೆಲವ್ರದ್ದು ಬ್ಯಾಡ್ ಲಕ್ಕೋ ಗುಡ್ ಲಕ್ಕೋ ಗೊತ್ತಿಲ್ಲ, ಮನೆಯಲ್ಲಿ ಎಲ್ಲ ಅಧಿಕಾರ ಅವ್ರಿಗೆ ಇರ್ತದೆ, ಏನೂ ಮಾಡ್ಲಿಕ್ಕೆ ಬರ್ತಿರೋದಿಲ್ಲ ಪಾಪ. ಅವರು ಸುಮ್ಮನೆ ಬೀಗ ಇಟ್ಕೊಂಡು ಕೂತಿರ್ತಾರೆ ಟೊಂಕದಲ್ಲಿ ಅಷ್ಟೇ. ಹಾಗೆ ಈತ ಹುಟ್ಟಿದಾರಭ್ಯ ರಾಜ ಧೃತರಾಷ್ಟ್ರ. ಇನ್ನೊಬ್ಬ ಇದ್ದಾನೆ, ಅವನು ಪಾಂಡು, ಹೆಸರೇ ಪಾಂಡು, ದೇಹ ಬೆಳ್ಳಗಿತ್ತು ಅನ್ನೋದಕ್ಕೆ ಪಾಂಡು ಅಂತ ಕರೆಸಿಕೊಂಡ. ಈ ಮೂರನೇ ವ್ಯಕ್ತಿಗೆ ವಿದುರ ಅಂತ ಹೆಸರಿಟ್ಟರು. ಇವರಿಗೆ ಯಾಕೆ ವಿದುರ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳುವಾಗ ಅದು ವಿದುರ ಅಂತ ಶಬ್ದ ಇದೆಯಲ್ಲ, ವಿತ್ ಪ್ಲಸ್ ರ ಅಂತ ಬಿಡಿಸ್ಬೇಕಂತ. ವಿದುರ ಹೆಂಗೆ ಬಿಡಿಸ್ಬೇಕು ಅಂದರೆ ವಿತ್ ಪ್ಲಸ್ ರ. ವಿದ್ಯಾ ರತೇರ್ ವಿದುರೋ ನಾಮಚಾಯಂ ಭವಿಷ್ಯತಿ ಜ್ಞಾನ ಬಲೋಪಪನ್ನ. ಆಚಾರ್ಯರ ಒಂದು ವಾಣಿ ಎಷ್ಟು ಶ್ರೇಷ್ಠವಾಗಿದೆ ಅಂದರೆ ವಿದ್ಯಾರತೇಹೇ, ಅದು ನೋಡ್ರಿ, ವಿದ್ಯಾರತಿ ಕೇವಲ ಜ್ಞಾನದಲ್ಲಿ ಆಸಕ್ತನಾಗಿದ್ದಾನೆ ಅನ್ನುವುದಕ್ಕಾಗಿ ಅವನಿಗೆ ವಿದುರ ಅಂತ ಹೆಸರಂತೆ. ವಿದ್ಯಾರತಿ ಉಳ್ಳವನಾದದ್ದರಿಂದ ವಿದುರ. ಹಾಗಾದರೆ ಬರೇ ಜ್ಞಾನ ಇತ್ತೇನು ಅಂದರೆ ಭವಿಷ್ಯತಿ ಜ್ಞಾನ ಬಲೋಪಪನ್ನ. ಜ್ಞಾನದ ಜೊತೆಗೆ ದೇಹದ ಬಲವೂ ಇತ್ತು. ಎಂದೂ ಯುದ್ಧಕ್ಕೆ ಹೋಗಲಿಲ್ಲ ಅಷ್ಟೇ ವಿದುರ. ಯಾಕೆ ಅಂದರೆ ಯುದ್ಧ ಆಡುವ ಪ್ರಸಂಗ ಬರದೇ ಇದ್ದಂತೆ ನೋಡಿಕೊಳ್ತಿದ್ದಂತೆ ಅವ. ಹೀಗಾಗಿ ಅವನಿಗೆ ಜ್ಞಾನ ಬಲೋಪಪನ್ನ ಅಂತ ಕರೆದಿದ್ದಾರೆ. ಅಂತಹ ವಿದುರನನ್ನು ಅವನ ಹೆಸರಿನಲ್ಲಿ ಪ್ರಸಿದ್ಧಿ ಇರುವಂತಹದ್ದೊಂದು ನೀತಿ, ವಿದುರ ನೀತಿ ಅಂತ ತಿಳಿದುಕೊಂಡು ಯಾವಾಗ ಬಂತು ಅಂದರೆ ಒಂದು ಘಟನೆ ಮಹಾಭಾರತದಲ್ಲಿ ಉದ್ಯೋಗ ಪರ್ವ ಬರ್ತದೆ. ಉದ್ಯೋಗ ಪರ್ವದಲ್ಲಿ ಒಂದು ಪ್ರಜಾಗರ ಪರ್ವ ಅಂತ ಒಂದು ಸಣ್ಣ ಪರ್ವ, ಒಂದು 15-16 ಅಧ್ಯಾಯ ಇರಬೇಕು. ಅದರಲ್ಲಿ ಮೊದಲೊಂದು 8 ಅಧ್ಯಾಯಗಳನ್ನು ವಿದುರ ನೀತಿ ಅಂತ ಕರೀತಾರೆ. ವಿದುರ ಬಂದು ಉಪದೇಶ ಮಾಡಿದ್ದು. ಸರಿ, ಏನು ಉಪದೇಶ ಮಾಡಿದ, ಹೇಗಾಯಿತು ಅಂತಂದರೆ ಧೃತರಾಷ್ಟ್ರ ಸಂಜಯನನ್ನು ಕೊಟ್ಟು ಕಳಿಸಿದ್ದಂತೆ. ಯಾತಕ್ಕೆ ಕೊಟ್ಟು ಕಳಿಸಿದ್ದ ಸಂಜಯನನ್ನು ಅಂದರೆ ಪಾಂಡವರ ಕಡೆಗೆ ಹೋಗಿ ಪಾಂಡವರಿಗೆ ಯುದ್ಧ ಮಾಡಬೇಡ ಅಂತ ಬುದ್ಧಿ ಹೇಳು ಅಂತ ಕಳಿಸಿದ್ದಂತೆ. ಬಾರೇವಾ, ಭಾರಿ ಇದ್ದಾನವನು, ಬುದ್ಧಿವಂತ ಧೃತರಾಷ್ಟ್ರ. ಕೃಷ್ಣ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ ಸಂಧಾನ ಮಾಡಿಕೊಳ್ಬೇಕು ಅಂತ. ಕೃಷ್ಣ ಹೇಳ್ತಾನೆ, ಬೇಡ, ಸಂಧಾನ ಮಾಡಿಕೊಂಡು ಬಿಡ್ರಿ, ಯುದ್ಧ ಬೇಡ ಅಂತ ತಿಳ್ಕೊಂಡು ಹೇಳಿದರೆ ಏನು ಮಾಡಲಿ ಕೃಷ್ಣ, ನನ್ನ ಮಗ ಯಾರ ಮಾತು ಕೇಳೋದಿಲ್ಲ, ಬಹಳ ದುಷ್ಟ ಇದ್ದಾನೆ, ದಯಮಾಡಿ ಸಂಧಾನಗಿಂದಾನ ಆಗೋದಿಲ್ಲ ಅಂತ ಹೇಳಿ ಕಳಿಸಿ ಸಂಜಯನಿಗೆ ಹೇಳಿ ಕಳಿಸ್ತಾನೆ. ಧೃತರಾಷ್ಟ್ರ ಏನಂತ, ಪಾಂಡವರೇ, ನೀವು ಹೇಗಿದ್ದರೂ ಒಂದು 13 ವರ್ಷ ವನವಾಸದಲ್ಲಿದ್ದ ಅಭ್ಯಾಸ ಆಗಿಬಿಟ್ಟಿದೆ, ಹೀಗೂ ಮಾಡ್ಕೊಂಡು ಇನ್ನೊಂದು 15-20 ವರ್ಷ ಕಾಡಿನಲ್ಲೇ ಇದ್ದು ಮುಗಿಸ್ಬಿಡ್ರಿ ನಿಮ್ಮ ಜೀವನ ಅಂತ ಹೇಳಿ ಕಳಿಸ್ತಾನೆ. ಅವನು ರಾಜ್ಯ ಕೊಡ್ತೀನಿ ಅಂತ ಹೇಳೋದಿಲ್ಲ, ನಿಮ್ಮ ರಾಜ್ಯವನ್ನು ನಿಮಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳೋದಿಲ್ಲ. ಹೇಗಿದ್ದರೂ ಇಷ್ಟು ದಿವಸ ಅಲ್ಲಿ ಇದ್ದು ಅಭ್ಯಾಸ ಆಗಿದೆ ಎಲ್ಲ ಕಾಡಿನಲ್ಲಿ, ಇನ್ನೊಂದು ಇಷ್ಟು ದಿವಸ ಹಾಗೆ ಕಳೆದು ಬಿಡ್ರಿ ಅಂತ ಹೇಳ್ತಾನಂತೆ. ಏನು ಬುದ್ಧಿವಂತರಿದ್ದಾನೆ ನೋಡ್ರಿ ಅವನು. ಹೀಗೆ ಲೆಕ್ಕಾಚಾರ ಹಾಕೋದ.
ಹೇಳಿ ಕಳಿಸಿದರೆ ವಿದುರ ಇವನು ಸಂಜೆ ಹೋಗಿ ಬಂದಾಗ ಸಾಯಂಕಾಲ ಆಗಿತ್ತು. ಧೃತರಾಷ್ಟ್ರ ಕರೆದ ಸಂಜಯನನ್ನ, ಬಾರಪ್ಪ ಅಂತ. ಏನಿಲ್ಲ, ಏನು ಹೇಳಿ ಕಳಿಸಿದ ಧರ್ಮರಾಜ ಹೇಳಲಿಕ್ಕೇನೋ ಬೇಕಾದಷ್ಟು ಹೇಳಿದ್ದಾನೆ, ಅದನ್ನು ನಾನು ಇವಾಗ ಹೇಳೋದಿಲ್ಲ ನಿನ್ನ ಹತ್ರ. ಯಾಕೆ? ಸಾಯಂಕಾಲ ಆಗಿದೆ, ಸಭಾ ಮುಕ್ತಾಯವಾಗಿದೆ. ಒಬ್ಬ ದೂತನನ್ನು ಕೊಟ್ಟು ಕಳಿಸಿದಾಗ ಅವ ಇಲ್ಲಿಂದ ಅಲ್ಲಿಗೆ ಹೋದರೆ ಅಲ್ಲಿಂದ ತಂದ ಸಮಾಚಾರವನ್ನು ತುಂಬಿದ ಸಭೆಯಲ್ಲಿ ಹೇಳಬೇಕೆ ಹೊರತಾಗಿ ರಾಜನ ಮುಂದೆ ಹೇಳೋ ಹಾಗಿಲ್ಲ. ಅದಕ್ಕೆ ನಾಳೆ ಬೆಳಗ್ಗೆ ಸಭೆಯಲ್ಲಿ ಹೇಳ್ತೀನಿ ಅಂತ ಹೇಳಿಬಿಟ್ಟ. ಇವನಿಗೆ ನಿದ್ದೆ ಬರ್ತಿಲ್ಲ ಪಾಪ. ಇವನಿಗೆ ಯಾಕೆ ನಿದ್ದೆ ಬರ್ತಿಲ್ಲ ಅಂದರೆ ಏನಾಗುತ್ತೋ ಏನೋ, ಪಾಂಡವರು ಒಪ್ಪಿಕೊಂಡಿದ್ದಾರೋ ಇಲ್ವೋ, ದೊಡ್ಡ ಕಥೆ. ಅವನಿಗೆ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಮ್ಮಲ್ಲಿ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಒಂದು ಗ್ರಂಥ ಇದೆ. ಕುಮಾರವ್ಯಾಸ ಅಂತ ಒಬ್ಬ ಬರೆದಿದ್ದಾನೆ. ಆ ಕುಮಾರವ್ಯಾಸ ಇಡಿಯಾದ ಮಹಾಭಾರತವನ್ನು ಷಟ್ಪದಿ ಶ್ಲೋಕದಲ್ಲಿ ಬರ್ಕೊಂಡು ಬಂದಿದ್ದಾನೆ. ಆತ ಹೇಳುವಾಗ ಈ ಮಾತನ್ನು ಎಷ್ಟು ಚೆಂದಾಗಿ ತರ್ತಾನೆ ನೋಡ್ರಿ. ಬಂದನ ಧೃತರಾಷ್ಟ್ರರಾಯನ ಮಂದಿರಕ್ಕೆ, ಸಂಜೆ ಬಂದನ ಧೃತರಾಷ್ಟ್ರರಾಯನ ಮಂದಿರಕ್ಕೆ, ಕಂಡನು ಮಹಿಷನ ನೊಂದೆರಡು ಮಾತಿನಲ್ಲಿ ಸೂಚಿಸಿ ಮರಳಿದನು ಮನೆಗೆ. ಅಂದಿನಿರೊಳು ನಿದ್ರೆ ಬಾರದೆ ನೊಂದ ವಿದುರನ ಕರೆದು ರಾಯನ ತಂದೆ ಬೀಸು ಸುಯ್ಯುತ್ತ ನುಡಿದನು ವಿದುರ ದೇವಂಗೆ. ಬಂದನ ಧೃತರಾಷ್ಟ್ರರಾಯನ ಮಂದಿರಕ್ಕೆ, ಬಂದಾತ ಧೃತರಾಷ್ಟ್ರನ ಮನೆಗೆ ಬಂದಿದ್ದಾನೆ ಸಂಜಯ. ಬಂದು ಏನಪ್ಪ ಸಂಜಯ ಏನಾಯಿತು ನಮ್ಮದು ಕಥೆ ಅಂತ ಕೇಳಿದ್ರೆ, ನೊಂದೆರಡು ಮಾತಿನಲ್ಲಿ ಸೂಚಿಸಿ ಮರಳಿದನು ಮನೆಗೆ. ಎರಡು ಮಾತು ಹೇಳಿದ್ನಂತೆ. ನಿನಗೆ ಬುದ್ಧಿ ಅನ್ನೋದು ಇದ್ದಿದ್ರೆ ಈ ತರಹದಿಂದ ಹೇಳಿ ಕಳಿಸ್ತಿರ್ಲಿಲ್ಲ, ಬುದ್ಧಿಯೇ ಇಲ್ಲ ನಿನಗೆ ಅಂತ ಹೇಳಿ ಬೈದು ಹೋಗಿಬಿಟ್ಟ. ಪಾಪ ಇವನಿಗೆ ನಿದ್ರೆ ಬರ್ತಾ ಇಲ್ಲ, ಏನಾಯಿತೋ, ನಾಳೆ ಬೆಳಗ್ಗೆವರೆಗೆ ತಡ್ಕೊಳ್ಬೇಕಲ್ಲ ಅಂತ ಆಗ್ತಿಲ್ಲ. ಕೆಲವರಿಗೆ ಫೋನ್ ಮಾಡ್ತಾರೆ, ಕೆಲವರೆಲ್ಲ ಬಹಳ ವಿಚಿತ್ರ, ಫೋನ್ ಮಾಡಿ ನಿಮಗೊಂದು ವಿಷಯ ಹೇಳಬೇಕು ಅಂತ ಇಟ್ಕೊಂಡಿದ್ದೆ ಅಂದರು. ಸರಿ ಹೇಳ್ರಿ ಅಂದ್ರೆ, ಈಗ ಬೇಡ ಬಿಡ್ರಿ, ನಿಮಗೆ ಸಿಕ್ಕಾಗ ಹೇಳ್ತೀವಿ ಅಂತ ಫೋನ್ ಇಟ್ಬಿಡ್ತಾರೆ. ಅಲ್ಲ, ನೀವು ಫೋನ್ ಮಾಡಿದ್ದು ಯಾತಕ್ಕೆ? ಫೋನ್ ಮಾಡಿದ್ದೆ ವಿಷಯ ಹೇಳಬೇಕು ಅಂತಾನೆ. ಫೋನ್ ಮಾಡಿ ನಿಮಗೊಂದು ಸಬ್ಜೆಕ್ಟ್ ವಿಷಯ ಹೇಳಬೇಕಾಗಿತ್ತು, ಇವಾಗ ಬೇಡ ಬಿಡ್ರಿ, ನಿಮಗೆ ಸಿಕ್ಕಾಗ ಹೇಳ್ತೀನಿ ಅಂತ ಇಟ್ಬಿಟ್ರೆ ಅವನ ಸಮಸ್ಯೆ ಏನಾಗಬೇಡ. ಅದಕ್ಕೆ ಇವನಂದ, ಏನಪ್ಪ ಇದು, ನಾಳೆ ಬೆಳಗ್ಗೆವರೆಗೆ ತಡ್ಕೋಬೇಕಲ್ಲ. ನಿದ್ದೆ ಬರ್ತಿಲ್ಲ ಅವನಿಗೆ, ಆ ಟೆನ್ಷನಿಗೆ ನಿದ್ದೆ ಬರ್ತಿಲ್ಲ. ನೋಡ್ರಿ, ಎಷ್ಟು ಜನರಿಗೆ ನಿದ್ದೆ ಬರೋದಿಲ್ಲ ಅಂತ ಒಂದು ಲಿಸ್ಟ್ ಮಾಡಿದ್ದಾನೆ ವಿದುರ ನೀತಿಯಲ್ಲಿ. ಯಾರ್ಯಾರಿಗೆ ನಿದ್ದೆ ಬರೋದಿಲ್ಲ ಅಂತ ಒಂದು ಲೆಕ್ಕ ಹೇಳಿದ್ದಾನೆ. ಅದನ್ನೆಲ್ಲ ಮುಂದೆ ಹೇಳಬೇಕು. ಅವನು ದ್ವಾರಪಾಲಕನ ಕರೆಸ್ತಾನೆ. ದ್ವಾಸ್ತಂ ಪ್ರಾಹ ಮಹಾಪ್ರಾಜ್ಞೋ ಧೃತರಾಷ್ಟ್ರ ಮಹೀಪತಿ ವಿದುರಂ ದ್ರಷ್ಟುಮಿಚ್ಛಾಮಿ ತಮಿಹಾನಯ ಮಾಚಿರಂ. ಇಲ್ಲಿ ಬಾರೋ, ಬೇಗನೆ ಹೋಗಿ ವಿದುರನ್ನ ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ದ್ವಾರಪಾಲಕ ಹೋಗಿ ವಿದುರನನ್ನು ಕರ್ಕೊಂಡ್ಬರ್ತಾನೆ. ವಿದುರನ ಮನೆ ಎಲ್ಲೋ ದೂರ ಇದೆ, ರಾಜನ ಮನೆ ಇನ್ನೆಲ್ಲೋ ಇದೆ. ಹೋಗಿ ಕರೆದುಕೊಂಡು ಬಂದ. ವಿದುರನ ಜಾಣತನ ಎಷ್ಟಿದೆ ಅಂದರೆ, ಹೇಳಿ ಕಳಿಸಿದ್ದಾನೆ ಅಣ್ಣ ಅಂತ ತಿಳಿದುಕೊಂಡು ರಪ್ಪಂತ ನುಗ್ಲಿಲ್ಲ ಒಳಗಡೆಗೆ. ನಮಗೆ ಯಾರಾದರೂ ಹೇಳಿ ಕಳಿಸಿದ್ರೆ ಸಾಕು, ಅವ್ರ ರೂಮು ಮನೆ ಬಾಗಿಲು ನೋಡೋದಿಲ್ಲ, ಧಮ್ಮನ್ ತಕ್ಕೊಂಡು ಹೋಗ್ತಿರ್ತೇವೆ. ವಿದುರ ಬಂದು ಬಾಗಿಲಲ್ಲಿ ನಿಂತುಕೊಂಡು ಸೇವಕನಿಗೆ ಹೇಳ್ತಾನೆ, ನಾನು ಬಂದಿದ್ದೇನೆ, ಒಳಗೆ ಬರಬಹುದಾ ಅಂತ ಕೇಳು ಅಂತ ಹೇಳ್ತಾನೆ. ವ್ಯಾಸರು ಒಂದೊಂದು ವಾಕ್ಯವನ್ನು ಬರೆಯುವಾಗಲೂ ಅವರ ಮನಸ್ಥಿತಿಯನ್ನು ತೋರಿಸಿಕೊಡುತ್ತಾರೆ. ವಿದುರೋ ಅಯಂ ಅನುಪ್ರಾಪ್ತ ರಾಜೇಂದ್ರ ತವ ಶಾಸನಾತ್ ದ್ರಷ್ಟುಮಿಚ್ಛಾಮಿ ತೇ ಪಾದೌ ಕಿಂ ಕರೋತು ಪ್ರಸಾಧಿ ಮಾಂ. ರಾಜನ ಪಾದ ಕಮಲಗಳ ಸಂದರ್ಶನ ಮಾಡಿಕೊಳ್ಬೇಕು ಅಂತಿದೆ, ರಾಜ ಆಜ್ಞಾಪಿಸಿದರೆ ಒಳಗೆ ಬರ್ತೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಧೃತರಾಷ್ಟ್ರ ಅಂತಾನೆ, ಪ್ರವೇಶಯ ಮಹಾಪ್ರಾಜ್ಞಂ ವಿದುರಂ ದೀರ್ಘದರ್ಶನಂ ಅಹಮ್ಮಿ ವಿದುರಸ್ಯಾಸ್ಯ ನಾಕಲ್ಪೋ ಜಾತು ದರ್ಶನೆ. ವಿದುರನ್ ಮೊದಲು ಕರಿ ಒಳಗಡೆಗೆ ಅಂತ. ಒಳಗಡೆಗೆ ಬಂದ ಮೇಲೆ ವಿದುರನಿಗೆ ಹೇಳ್ತಾನೆ, ಎಲ್ಲೋ ವಿದುರ, ಪ್ರತಿ ಬಾರಿ ಬರುವಾಗ ಪ್ರೋಟೋಕಾಲ್ ಏನು ನಿಂದು, ಬರ್ಲಾ ಬೇಡವಾ ಬರ್ಲಾ, ಇದೇ ಪ್ರೋಟೋಕಾಲ್ ಏನು, ನಿನ್ನ ಅಣ್ಣನ ಮನೆ ತಾನೇ ಬರಬೇಕಲ್ಲ ನೀನು ಅಂತ. ಆಗ ವಿದುರ ಹೇಳ್ತಾನೆ ಒಂದು ಮಾತು, ಸ್ವಾಮಿ, ಅಣ್ಣ ತಮ್ಮಂದರ ಸಂಬಂಧ ಒಂದು ಬೇರೆ, ರಾಜಮಂತ್ರಿಗಳ ಸಂಬಂಧ ಬೇರೆ. ನಾವು ಅಣ್ಣ ತಮ್ಮಂದರಾಗಿ ಮಾತಾಡುವಾಗ ಹಾಗೆ ಮಾತಾಡ್ತೀವಿ. ಈಗ ನೀವು ಅರ್ಧರಾತ್ರಿಯಲ್ಲಿ ಹೇಳಿ ಕಳಿಸಿದ್ದೀರಿ, ಮಂತ್ರಿಯಾದ ವಿದುರನ್ನು ಕರ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದೀರಾದ್ದರಿಂದ ಮಂತ್ರಿ ರಾಜನ ಬಳಿ ಬರುವಾಗ ಪ್ರೋಟೋಕಾಲ್ ಮಾಡಲೇಬೇಕು. ಆದ್ದರಿಂದಲೇ ನಾನು ನಿಂತ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೋ. ನನ್ನ ತಮ್ಮನ ಕರಿ ಅಂತ ಹೇಳಿದರೆ ಬೇರೆ ವಿಷಯ, ನನ್ನ ತಮ್ಮ ವಿದುರನ್ ಕರ್ಕೊಂಬ ಅಂತ ಹಾಗೆ ಹೇಳಲಿಲ್ಲ. ಮಂತ್ರಿಯಾದ ವಿದುರನನ್ನು ಕರ್ಕೊಂಡು ಬಾ ಅಂತ ಹೇಳಿದ್ರಿಂದ ಪ್ರೋಟೋಕಾಲ್ ಪ್ರಕಾರ ಬರ್ತೀನಿ ಅಂತ. ನಾವು ಇವತ್ತಿಗೂ ನೋಡಬಹುದು, ಎರಡು ಜೋಡಿಗಳು ಲೋಕದಲ್ಲಿ ಬಹಳ ಪ್ರಸಿದ್ಧಿ ಇದೆ, ಅಮಿತ್ ಶಾ ಮತ್ತು ಮೋದಿ.
ಅವರು ಇಬ್ಬರು ಗಳಸ್ಯ ಕಂಠಸ್ಯ, ಹೌದಾ? ಎಲ್ಲೇ ನೋಡ್ರಿ ಅಮಿತ್ ಶಾ ಪ್ರೋಟೋಕಾಲ್ ಮುರಿಯೋದಿಲ್ಲ ಆತ. ಹೂ ಬೊಕ್ಕೆ ಕೊಡೋದು, ಹಾಕೋದು, ಕೈ ಹಿಡಿಯೋದು, ದೂರ ಇರೋದು, ಇದೆಲ್ಲ ಮಾಡ್ತಾನೆ. ಅಂತರಂಗದಲ್ಲಿ ಒಬ್ರಿಗೊಬ್ರು ಗೊತ್ತು, ನಾವೇನು ಅಂತ ಇಬ್ರಿಗೆ ಗೊತ್ತು, ಅಷ್ಟು ಸ್ನೇಹಿತರು. ಹಾಗಿದ್ರೂ ಕೂಡ ಒಂದು ಪ್ರೋಟೋಕಾಲ್ ಮುರಿದೇ ಇದ್ದಂತೆ ಇಲ್ಲೂ ಕೂಡ ಮಂತ್ರಿ ನಾನಾಗಿದ್ದೇನಾದ್ರಿಂದ ಹಾಗೆ ನಡ್ಕೊಳ್ತೀನಿ ಅಂತ. ಸರಿ ಬಾಪ್ಪ, ಏನಾಯಿತು? ಏನಿಲ್ಲ, ಸಂಜಯೋ ವಿದುರ ಪ್ರಾಜ್ಞ ಗರ್ಹಯಿತ್ವಾ ಚ ಮಾಂಗತಃ ಅಜಾತಶತ್ರೋ ಶೋವಾಕ್ಯಂ ಸಭಾಮಧ್ಯೆ ಸವಕ್ಷತಿ. ಅವನು ವಿದುರನ ಸಂಜಯನನ್ನು ಕೊಟ್ಟು ಕಳಿಸಿದ್ದೆ, ಬಂದಿದ್ದಾನೆ, ಏನು ಹೇಳ್ತಾನೋ ಗೊತ್ತಿಲ್ಲ, ಹೇಳು ಅಂತ ಕೇಳಿದೆ. ಸಭಾಮಧ್ಯೆ, ನಾಳೆ ಎಲ್ಲರ ಮುಂದೆ ಹೇಳ್ತೀನಿ ಅಂತ ಹೇಳ್ತಾನೆ. ಅವತ್ತಿನ ಕಾಲದಲ್ಲಿ ಈ ರಾಜಕಾರಣ ಇತ್ತಲ್ಲ, ಇದೊಂದು ನೋಡ್ಲಿಕ್ಕೆ ಒಂದು ಚಂದ ಇತ್ರಿ. ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಅಷ್ಟೇ. ಕೃಷ್ಣನಿಗೆ ಒಬ್ಬ ಬ್ರಾಹ್ಮಣ ಪತ್ರವನ್ನು ತೆಗೆದುಕೊಂಡು ಬರ್ತಾನೆ. ಪತ್ರವನ್ನು ತೆಗೆದುಕೊಂಡು, ರುಕ್ಮಿಣೀದೇವಿ ಬರೆದಿರುವಂಥ ಪತ್ರ ಅದು ತೆಗೆದುಕೊಂಡು ಬಂದರೆ ಕೃಷ್ಣ ಏನು ಮಾಡಬೇಕು? ಆ ಪತ್ರವನ್ನು, ಪರ್ಸನಲ್ ಲೆಟರ್ ಅದು ನೋಡಿದರೆ, ಕೃಷ್ಣ ತನಗೆ ಬಂದಿರುವಂಥ ಪತ್ರವನ್ನು ತಾನು ಒಂದು ರೂಮಿನಲ್ಲಿ ಕೂತ್ಕೊಂಡು ಬಾಗಿಲು ಹಾಕ್ಕೊಂಡು ಓದಬೇಕು. ಹಾಗೆ ಮಾಡಲಿಲ್ಲವಂತೆ ಕೃಷ್ಣ. ತುಂಬಿದ ಸಭೆಯಲ್ಲಿ ವಾಚಯಾಮಾಸ ಧರ್ಮಾತ್ಮ ಸಾದರಂ ಸ್ಪೃಹಯನ್ನಿವ ಅಂತ ಹೇಳ್ತದೆ ಭಾಗವತದಲ್ಲಿ. ಎಲ್ಲರ ಮುಂದೆ ಪತ್ರವನ್ನು ಓದಿಸ್ತಾನಂತೆ ಕೃಷ್ಣ. ಅಣ್ಣ ಇದ್ದಾನೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಎಲ್ಲರ ಮುಂದೆ ಕುಳಿತು ರುಕ್ಮಿಣಿ ಬರೆದ ಪತ್ರ ಏನು ಅಂತ ಓದಿಸ್ತಾನಂತೆ. ಯಾಕೆ ಅಂದರೆ ರಾಜಕುಮಾರಿ ಪತ್ರ ಬರೆದಿದ್ದಾಳೆ, ಒಂದೊಮ್ಮೆ ಏನಾದರೂ ನಾನು ಒಬ್ಬನೇ ಹೋಗಿ ಅಲ್ಲೇನೋ ಹೆಚ್ಚು ಕಡಿಮೆ ಆದರೆ ಇಲ್ಲಿ ಕುಳಿತವರು ನಮಗೇನು ಹೇಳಿದ್ದೇನು ನೀನು ಪತ್ರ ಬಂದದ್ದು, ನಿನ್ನಿಷ್ಟಕ್ಕೆ ನೀನು ಹೋಗಿದ್ದೀಯಲ್ಲ, ಹಾಗಾದ್ರೆ ನೀನೇ ಅನುಭವಿಸು ಅಂತ ಹೇಳಿದರೆ ಹಾಗಾಗಬಾರ್ದು. ಇಡೀ ಸಭೆಗೆ ಗೊತ್ತಿರಬೇಕೇನಾಗಿದೆ ಅಂತನ್ನೋದು. ಅದಕ್ಕಾಗಿ ಕೃಷ್ಣನೇ ಪತ್ರವನ್ನು ಓದಿಸಿದ್ದಂತೆ. ಹಾಗೆ ಸಂಜಯ್ ಹೇಳ್ತಾನೆ, ನಾಳೆ ಬೆಳಿಗ್ಗೆ ಸಭೆಯಲ್ಲಿ ಹೇಳ್ತೀನಿ ಧರ್ಮರಾಜ ಹೇಳಿದ್ದು, ಈಗಲ್ಲ ಅಂದ. ಚಿಂತೆ ಆಗ್ತಾ ಇದೆ. ಅದಕ್ಕೆ ಜಾಗ್ರತೋ ದಹ್ಯಮಾನಸ್ಯ ಶ್ರೇಯೋ ಯದನು ಪಶ್ಯತಿ ಬ್ರೂಹಿತ್ವಂ ನಹಿ ಹೀನಸ್ತಾತ ಧರ್ಮಾರ್ಥ ಕುಶಲೋಯಸಿ. ನನಗೆ ಎಚ್ಚರ ಆಗ್ತಾ ಇದೆ, ನಿದ್ದೆ ಬರ್ತಿಲ್ಲ, ಮೈಯೆಲ್ಲ ಸುಡ್ತಾ ಇದೆ, ಯಾಕೋ ಏನೋ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ನನಗೊಂದು ಸ್ವಲ್ಪ ಏನಾದರೂ ಹಿತವಾದದ್ದನ್ನು ಬೋಧನೆ ಮಾಡು, ನಿದ್ದೆಯಾದರೂ ಬಂದೀತು ಅಂತ ಹೇಳಿದ್ನಂತೆ. ಭಾರಿ ಆಶ್ಚರ್ಯ. ಏನು ಅಂದರೆ ವಿದುರನಿಗೆ ಧೃತರಾಷ್ಟ್ರ ಕರೆಸಿದ್ಯಾಕೆ ಅಂದರೆ ನನಗೆ ನಿದ್ದೆ ಬರ್ತಿಲ್ಲ, ಅದಕ್ಕೆ ಬಂದು ಸ್ವಲ್ಪ ಪ್ರವಚನ ಮಾಡು ಅಂತ ಕರೆಸಿದ್ದಂತೆ. ಅದಕ್ಕೆ ಏನೋ ಪಾಪ ನಮ್ಮಲ್ಲಿ ಕೆಲವರು ಪ್ರವಚನ ಕೂತಾಗೆಲ್ಲ ನಿದ್ದೆ ಮಾಡ್ತಿರ್ತಾರೆ. ಅಂದರೆ ಇದು ವಿದುರನ ಕಾಲದಿಂದಲೂ ಬಂದದ್ದು, ಇವತ್ತೂ ನಿನ್ನೆ ಅಂತಿಲ್ಲ, ಸಂಪ್ರದಾಯ ಪರಂಪರಾ ಪ್ರಾಪ್ತವಾದದ್ದಿದು. ಏನು ಸಂಪ್ರದಾಯದಲ್ಲಿ ಬಂದದ್ದು ಅಂದರೆ ನಿದ್ದೆ ಬರದೇ ಇದ್ದರೆ ಉಪನ್ಯಾಸ ಕೇಳಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಒಂದು ಊರಿನಲ್ಲಿ ಪ್ರವಚನ ಮಾಡ್ತಾ ಇದ್ದೆ, ನನ್ನ ಪ್ರವಚನ ಮುಗೀತು, ಕೊನೆಗೊಬ್ಬಳು ಅಜ್ಜಿ ಕೂತಿದ್ಲು, ಅವಳು ಎದ್ದು ಬಂದ್ಲು, ಪಾಪ ಬೆನ್ನು ಬಾಗಿತ್ತೆಲ್ಲ ಆಗಿತ್ತು, ನಡೀತಾ ಬಂದ್ಲು. ಆಚಾರ್ಯ ಏನು ಪ್ರವಚನ ಹೇಳಿದ್ದೀರಿ ಗೊತ್ತಾ, ಇವತ್ತು ಒಂದು ಪ್ರವಚನ ಮಾಡಿದ್ದೀರಿ. ನಾನು ವಿಚಾರ ಮಾಡ್ತಾ ಇದ್ರೆ ಅಂಥ ಸಬ್ಜೆಕ್ಟ್ ಏನು ಹೇಳಿದೆ ಇವತ್ತು, ಯಾಕಂದ್ರೆ ನಮ್ಗೆ ಗೊತ್ತಿರ್ತದೆ ನಾವೇನು ಹೇಳೀವಿ ಅಂತ ನಮಗೆ ಗೊತ್ತಿರ್ತದ, ಏನು ಹೇಳಿರಿ ಅಂತ ನನಗೆ ಆಶ್ಚರ್ಯ. ಕೊನೆಗೆ ಕೇಳಿಬಿಟ್ಟೆ, ನನ್ನ ಪ್ರವಚನದಲ್ಲಿ ನಿಮ್ಗೆ ಸೇರಿದ್ದು ಯಾವುದು ಅಂತ ಕೇಳಿದೆ ಅವರಿಗೆ. ಆ ಅಜ್ಜಿ ಹೇಳಿಲ್ಲ ನೋಡ್ರಿ, ಕೊನೆಗೆ ನೀವು ಮಂಗಳಾರತಿ ಮಾಡುವಾಗ ಗಂಟೆ ಬಾರಿಸಿದ್ರಲ್ಲ ಅದೊಂದು ಸೇರಿದ್ದು ಅಂದವಳು. ಅಂದು ಇದು ಯಾಕೆ ಸೇರಿತು ಅಂತ ಕೇಳಿದೆ. ಕೊನೆಗೆ ಗಂಟೆ ಬಾರಿಸಿದ್ದು ಯಾಕೆ ಸೇರಿತು ಅಂದೆ, ಏನಿಲ್ಲ, ನಿಮ್ಮ ಪ್ರವಚನ ಪ್ರಾರಂಭ ಆದಾಗ ಹತ್ತಿದ ನಿದ್ದೆ ಮುಗಿದಾಗಲೇ ಎಚ್ಚರ ಆದದ್ದು, ಇನ್ನೇನು ಇಲ್ಲೇ ಇಲ್ಲ ಅಂದರು. ಯಾಕೆ ಅಂತ ಕೇಳಿದೆ. ಅವಳು ಹೇಳಿದ್ದು ಗೊತ್ತಾ, ಮನೆಯಲ್ಲಿ ಮೊಮ್ಮಕ್ಕಳ ಕಾಟ ವಿಪರೀತ, ಏನು ಮಾಡಬೇಕು, 8-6 ಮೊಮ್ಮಕ್ಕಳು ಒಬ್ಬರಾದ್ಮೇಲೆ ಒಬ್ಬರು ಕಾಡ್ತಿರ್ತಾರೆ, ನಿದ್ದೆ ಮಾಡಲಿಕ್ಕೆ ಅವಕಾಶವೇ ಸಿಕ್ಕಿರಲಿಲ್ಲ. ಯಾರೋ ಹೇಳಿದ್ರು ಆಚಾರ ಪ್ರವಚನಕ್ಕೆ ಬಂದರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಬಂದಿದ್ದೆ ಅಂತ ಹೇಳಿದ್ಲು ಪುಣ್ಯಾತ್ಮ. ಅವನು ಧೃತರಾಷ್ಟ್ರ ಹೇಳ್ತಾನೆ, ನಂಗೆ ನಿದ್ದೆ ಬರ್ತಿಲ್ಲ, ನಿದ್ದೆ ಬರಬೇಕು ಅಂದರೆ ನೀನು ಸ್ವಲ್ಪ ಪ್ರವಚನ ಮಾಡು ಅಂತ. ಆಗ ವಿದುರ ಹೇಳ್ತಾನೆ, ಯಾರಿಗೆ ನಿದ್ದೆ ಬರೋದಿಲ್ಲ ಗೊತ್ತಾ, ಅಭಿಯುಕ್ತಂ ಬಲವತ ದುರ್ಬಲಂ ಹೀನ ಸಾಧನಂ ಹೃತಸ್ವಂ ಕಾಮಿನಂ ಚೋರಂ ಆವಿಶಂತಿ ಪ್ರಜಾಗರಾಹ. ಇಷ್ಟು ಜನರಿಗೆ ನಿದ್ದೆ ಬರೋದಿಲ್ವಂತ. ಅದಕ್ಕೆ ಕೇಳ್ತಾನೆ, ಕಚ್ಚಿದೈತೈರ ಮಹಾ